ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ? ಚಿತ್ರದುರ್ಗದಿಂದ ಕರೆ ತಂದಿದ್ದು ಕಿಡ್ನಾಪ್ ಅಲ್ವೇ ಅನ್ನುವಂತ ಪ್ರಶ್ನೆ. ಕೊಲೆ ಸಾಕ್ಷಿನಾಶ ಅಷ್ಟೇನಾ? ಕಿಡ್ನಾಪ್ ಕೇಸ್ ಎಲ್ಲಿ ಹೋಯ್ತು? ಕಿಡ್ನಾಪ್ ಅಂಡ್ ಮರ್ಡರ್ ಅಂತ ಕೇಸ್ ಯಾಕೆ ದಾಖಲಾಗಿಲ್ಲ ಅನ್ನುವಂತ ಪ್ರಶ್ನೆ ಈಗ. ಇಬ್ಬರು ಆರೋಪಿಗಳು ಗಿರಿನಗರ ಠಾಣೆಗೆ ಶರಣಾಗಿದ್ದು ನಿಜವೇ? ರೇಣುಕಾಸ್ವಾಮಿ ಕೊಲೆಗೆ ಸುಪಾರಿ ಕೊಟ್ಟವರು ಯಾರು ಅನ್ನುವಂತ ಯಕ್ಷ ಪ್ರಶ್ನೆ. ಪಟ್ಟಣಗೆರೆ ಶೆಡ್ ಡೀಲಿಂಗ್ ಸ್ಪಾಟ್ ಆಗ್ಬಿಟ್ಟಿದ್ಯಾ? ಅಲ್ಲಿ ಅವರನ್ನ ಸಾಕ್ಷಿ ಮಾಡಲಾಗಿದೆಯಾ? 10 ಜನ ಆರೋಪಿಗಳನ್ನ ಬಂಧಿಸಿರುವಂತ ಪೊಲೀಸರು. ಇನ್ನುಳಿದ ಆರೋಪಿಗಳು ಯಾರು? ಬಂಧನ ಯಾವಾಗ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 10 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಒಂದು ಕಡೆ ದರ್ಶನ್ ಕೂಡ ಅರೆಸ್ಟ್ ಆಗಿದ್ದಾರೆ. ಈತ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಸುತ್ತ ಒಂದಿಷ್ಟು ಅನುಮಾನಗಳು ಮತ್ತು ಪ್ರಶ್ನೆಗಳು ಮೂಡ್ತಾ ಇದೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಬೆಳಕಿಗೆ ಹೇಗೆ ಬಂದಿದೆ? ಚಿತ್ರದುರ್ಗದಿಂದ ಅವರನ್ನ ಕರೆ ತಂದಿದ್ದು ಕಿಡ್ನಾಪ್ ಅಲ್ವೇ? ಯಾಕಂತಂದ್ರೆ ಕೊಲೆ ಮತ್ತು ಸಾಕ್ಷ್ಯ ನಾಶ ಅಷ್ಟೇನಾ? ಕಿಡ್ನಾಪ್ ಕೇಸ್ ಎಲ್ಲೂ ಹೋಯ್ತು? ಕಿಡ್ನಾಪ್ ಕೇಸ್ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಕಿಡ್ನಾಪ್ ಅಂಡ್ ಮರ್ಡರ್ ಅಂತ ಕೇಸ್ ಯಾಕೆ ದಾಖಲೆ ಮಾಡಿಲ್ಲ ಅನ್ನುವಂತ ಪ್ರಶ್ನೆ. ಇಬ್ಬರು ಆರೋಪಿಗಳು ಗಿರಿನಗರ ಠಾಣೆಗೆ ಶರಣಾಗಿದ್ದು ನಿಜವೇ? ಈಗ ಈ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಆರೋಪಿ 10 ಜನರನ್ನ ಪೊಲೀಸ್ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಆದ್ರೆ ಇಬ್ಬರು ಆರೋಪಿಗಳು ಗಿರಿನಗರ ಠಾಣೆಗೆ ಶರಣಾಗಿದ್ದು ಇದು ನಿಜಾನಾ? ರೇಣುಕಾಸ್ವಾಮಿ ಕೊಲೆಗೆ ಸುಪಾರಿ ಕೊಟ್ಟವರಾದ್ರೂ ಯಾರು? ಈಗಾಗಲೇ ಕ್ರೂರವಾಗಿ ಸಾವನ್ನಪ್ಪಿದ್ದಾರೆ. ಇವರ ಕೊಲೆಗೆ ಕಾರಣ ಯಾರು? ಯಾರು ಸುಪಾರಿ ಕೊಟ್ಟಿದ್ದು? ಏನೋ ಪಟ್ಟಣಗೆರೆಯ ಶೆಡ್ ಡೀಲಿಂಗ್ ಸ್ಪಾಟ್ ಆಗಿದೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಅಲ್ಲಿಯವರನ್ನೇ ಸಾಕ್ಷಿಯನ್ನಾಗಿ ಮಾಡಲಾಗಿದೆಯಾ? ಏನೋ ಆರೋಪಿಗಳನ್ನ 10 ಜನರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ಆಗ್ತಾ ಇದೆ. ಒಂದು ಕಡೆ ಪವಿತ್ರ ಗೌಡರನ್ನು ಕೂಡ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ದಾರೆ. ಅವರನ್ನು ಕೂಡ ವಿಚಾರಣೆ ಆಗ್ತಾ ಇದೆ. ನಟ ದರ್ಶನ್ ಕೂಡ ಬಂಧನವಾಗಿದ್ದಾರೆ. ಇನ್ನುಳಿದ ಆರೋಪಿಗಳು ಯಾರು? ಹಾಗಾದ್ರೆ ಈ ಕೊಲೆ ಪ್ರಕರಣಕ್ಕೆ ಸುಪಾರಿ ಕೊಟ್ಟವ್ರು ಯಾರು? ಇನ್ನುಳಿದ ಆರೋಪಿಗಳು ಯಾರ್ಯಾರಿದ್ದಾರೆ? ಅವರ ಬಂಧನ ಯಾವಾಗ ಆಗತ್ತೆ? ಕೇವಲ ಮರ್ಡರ್ ಅಂಡ್ ಮತ್ತು ಸಾಕ್ಷಿ ನಾಶ ಅಷ್ಟೇ ಅಲ್ಲ, ಅವ್ರನ್ನ ಚಿತ್ರದುರ್ಗದಿಂದ ಕರೆ ತಂದಿದ್ದು ಯಾರು? ಇದನ್ನ ಯಾಕೆ ಆಯ್ತು? ಇನ್ನು ಮರ್ಡರ್ ಕೇಸ್ಗಳ ಜೊತೆಯಲ್ಲಿ ಕಿಡ್ನಾಪ್ ಪ್ರಕರಣ ಯಾಕೆ ದಾಖಲಾಗಿಲ್ಲ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಸುತ್ತ ಅನುಮಾನಗಳ ಹುತ್ತ ಮೂಡ್ತಾ ಇದೆ. ಅನೇಕ ಯಕ್ಷ ಪ್ರಶ್ನೆಗಳಿಗೆ ಇನ್ನೇನು ತನಿಖೆಯ ಮೂಲಕವೇ ಉತ್ತರ ಸಿಗಬೇಕಾಗಿದೆ.